ಇನ್ನು ಸಚಿವ ಸಂಪುಟ ವಿಸ್ತರಣೆಯಾಯಿತು. ಹಾಗಿದ್ರೆ ಯಾವ ಮಂತ್ರಿಗೆ ಯಾವ ಜಿಲ್ಲೆಯ ಉಸ್ತುವಾರಿ? ಖಾತೆ ಹಂಚಿಕೆ ಜೊತೆಗೆ ಜಿಲ್ಲೆಗಳ ಹಂಚಿಕೆಗೂ ಈಗ ಕಸರತ್ತು ಆಗ್ತಾ ಇರುವಂತದ್ದು ಕಾಂಗ್ರೆಸ್ನಲ್ಲಿ. ಯಾವ ಮಂತ್ರಿಗೆ ಯಾವ ಜಿಲ್ಲೆಯ ಉಸ್ತುವಾರಿ? ಖಾತೆ ಹಂಚಿಕೆ ಜೊತೆಗೆ ಜಿಲ್ಲೆಗಳ ಹಂಚಿಕೆಗೂ ಈಗ ಕಸರತ್ತು ನಡೆಸಲಾಗ್ತಾ ಇದೆ. ಯಾವ ಸಚಿವರಿಗೆ ಯಾವ ಜಿಲ್ಲೆಯ ಜವಾಬ್ದಾರಿ ಅನ್ನುವಂತಹ ಪ್ರಶ್ನೆ, ಯಾರಿಗೆ ಯಾವ ಜಿಲ್ಲೆ ಉಸ್ತುವಾರಿ ಎಂಬುದೇ ಈಗ ಗೊಂದಲ ಆಗ್ತಾ ಇದೆ. ಸಿಎಂ ಡಿಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಈಗ ಮಹತ್ವದ ಸಭೆ. ಆಯಾ ಜಿಲ್ಲೆಗಳ ಉಸ್ತುವಾರಿ ಆಯಾ ಜಿಲ್ಲೆಗಳ ಸಚಿವರಿಗೆ ನೀಡ್ತಾರಾ ಅನ್ನುವಂಥದ್ದು. ಸಂಪುಟ ವಿಸ್ತರಣೆ ಬಳಿಕ ಕಾಂಗ್ರೆಸ್ನಲ್ಲಿ ಕೋಲಾಹಲ ಉಂಟಾಗುತ್ತಾ ಅನ್ನುವಂಥದ್ದು ಇದೆ. ಖಾತೆ ಹಂಚಿಕೆ, ಜಿಲ್ಲೆಗಳ ಉಸ್ತುವಾರಿ ಬಗ್ಗೆ ಡಿಕೆ ಶಿವಕುಮಾರ್ ಅವರು ಚರ್ಚೆಯನ್ನ ಮಾಡ್ತಿದ್ದಾರೆ. ಗಂಭೀರವಾಗಿ ಚರ್ಚೆಯನ್ನ ನಡೆಸಲಿರುವಂತಹ ಸಿಎಂ ಡಿಕೆ ಶಿವಕುಮಾರ್ ಅವರು ಈ ಒಂದು ವಿಚಾರಕ್ಕೆ ಯಾವ ಸಚಿವರಿಗೆ ಯಾವ ಜಿಲ್ಲೆ ಕೊಟ್ರೆ ಬೆಸ್ಟ್, ಯಾವ ಸಚಿವರಿಗೆ ಯಾವ ಜಿಲ್ಲೆ ಕೊಟ್ರೆ ಬೆಸ್ಟ್ ಆಗಿರುತ್ತೆ ಅನ್ನುವಂತಹ ಪ್ರಶ್ನೆ ಕೂಡ ಇದೆ. 2 ದಿನಗಳಲ್ಲಿ ಫೈನಲ್ ಆಗಲಿದೆ ಈ ಒಂದು ಜಿಲ್ಲಾ ಉಸ್ತುವಾರಿ ಪಟ್ಟಿ. ಯಾವ ಮಂತ್ರಿಗೆ ಯಾವ ಜಿಲ್ಲೆಯ ಉಸ್ತುವಾರಿ ಅನ್ನುವಂತಹ ಪ್ರಶ್ನೆ ಇದೆ. ಈಗ ಖಾತೆ ಹಂಚಿಕೆ ಜೊತೆಗೆ ಜಿಲ್ಲೆಗಳ ಹಂಚಿಕೆಗೂ ಕಸರತ್ತು ನಡೆಸಲಾಗ್ತಾ ಇದೆ ಕಾಂಗ್ರೆಸ್ನಲ್ಲಿ. ಯಾವ ಸಚಿವರಿಗೆ ಯಾವ ಜಿಲ್ಲೆಯ ಜವಾಬ್ದಾರಿ ಸಿಗುತ್ತೆ ಅನ್ನುವಂತಹ ಪ್ರಶ್ನೆ, ಯಾರಿಗೆ ಯಾವ ಜಿಲ್ಲೆ ಉಸ್ತುವಾರಿ ಎಂಬುದೇ ಈಗ ಗೊಂದಲದ ವಾತಾವರಣ ಆಗಿದೆ. ಹಾಗಿದ್ರೆ ಸಚಿವರಿಗೆ ಸಂಭಾವ್ಯ ಜಿಲ್ಲೆ ಯಾವ್ದು ಗಮನಿಸ್ತಾ ಹೋಗೋದಾದ್ರೆ ಟಿ ರಘುಮೂರ್ತಿ ಇವರಿಗೆ ಚಿತ್ರದುರ್ಗ ಜಿಲ್ಲೆ ಕೊಡ್ತಾರೆ ಅನ್ನುವಂತಹ ಸಾಧ್ಯತೆ ಇದೆ, ಮಾತು ಕೇಳಿ ಬರ್ತಾ ಇದೆ. ಇನ್ನ BS ಸುರೇಶ್ ಅವರು ಚಿಕ್ಕಬಳ್ಳಾಪುರ ಕ್ಷೇತ್ರವನ್ನ ಕೊಡಬಹುದು ಅಂತ ಹೇಳಲಾಗ್ತಾ ಇದೆ. KH ಮುನಿಯಪ್ಪ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರವನ್ನ ಕೊಡಬಹುದು, ಉಸ್ತುವಾರಿ ಸಚಿವರಾಗಬಹುದು ಅಂತ. ಇನ್ನ ಕೃಷ್ಣ ಬೈರೇಗೌಡರು ಇವರು ಕೂಡ ಬೆಂಗಳೂರು ನಗರ ಕ್ಷೇತ್ರವನ್ನ ಕೊಡಬಹುದು, ಸಚಿವರಾಗಬಹುದು ಅಂದ್ರೆ ಉಸ್ತುವಾರಿ ಅಂತ. ರಾಮಲಿಂಗಾರೆಡ್ಡಿ ಕೋಲಾರ ಕ್ಷೇತ್ರ ಕೊಡಬಹುದು ಅಂತ. HC ಬಾಲಕೃಷ್ಣ ಬೆಂಗಳೂರು ದಕ್ಷಿಣ ಕ್ಷೇತ್ರವನ್ನ ಕೊಡಬಹುದು ಅನ್ನುವಂತಹ ಮಾಹಿತಿ ಲಭ್ಯ ಆಗಿದೆ. ಇನ್ನ ಜಮೀರ್ ಅಹಮದ್ ಖಾನ್ ವಿಜಯನಗರ ಉಸ್ತುವಾರಿ ಆಗಬಹುದು ಅನ್ನುವಂತಹ ಮಾತು ಕೇಳಿ ಬಂದಿದೆ. KJ ಜಾರ್ಜ್ ಚಿಕ್ಕಮಗಳೂರು ಜಿಲ್ಲೆಯನ್ನ ನೀಡಬಹುದು ಅನ್ನುವಂಥದ್ದು. KM ಶಿವಲಿಂಗೇಗೌಡ ಹಾಸನ ಜಿಲ್ಲೆಯನ್ನ ನೀಡಬಹುದು ಅನ್ನುವಂತಹ ಮಾಹಿತಿ ಲಭ್ಯ ಆಗಿದೆ. ಇನ್ನ ಮಧು ಬಂಗಾರಪ್ಪ ಶಿವಮೊಗ್ಗ ಜಿಲ್ಲೆಯ ಉಸ್ತುವಾರಿ ಆಗುವಂತಹ ಸಾಧ್ಯತೆ ಇದೆ. ಇತ್ತ MB ಪಾಟೀಲ್ ವಿಜಯಪುರ ಜಿಲ್ಲೆ ಉಸ್ತುವಾರಿ ಸಚಿವರಾಗುವಂತಹ ಮಾತು ಕೇಳಿ ಬಂದಿರುವಂಥದ್ದು. ವಿಜಯಾನಂದ ಕಾಶಪ್ಪನವರ್ ಬಾಗಲಕೋಟೆ ಕ್ಷೇತ್ರವನ್ನ ನೀಡಬಹುದು, ಜಿಲ್ಲಾ ಉಸ್ತುವಾರಿ ಸಚಿವರಾಗಬಹುದು ಅಂತ. ಬಸವರಾಜ ರಾಯರೆಡ್ಡಿ ಗದಗ ಕ್ಷೇತ್ರವನ್ನ ಕೊಡಬಹುದು ಅನ್ನುವಂತಹ ಮಾತು ಕೇಳಿ ಬಂದಿದೆ. ಇನ್ನ SS ಮಲ್ಲಿಕಾರ್ಜುನ ದಾವಣಗೆರೆ ಕ್ಷೇತ್ರವನ್ನ ನೀಡಬಹುದು, ಈ ಜಿಲ್ಲೆಯ ಉಸ್ತುವಾರಿ ಆಗಬಹುದು ಅಂತ. ರುದ್ರಪ್ಪ ಲಮಾಣಿ ಹಾವೇರಿ ಕ್ಷೇತ್ರವನ್ನ ಕೊಡಬಹುದು ಅನ್ನುವಂತಹ ಮಾತು ಈಗ ಕೇಳಿ ಬರ್ತಾ ಇದೆ. ಇನ್ನ ಜೊತೆಗೆ ಸತೀಶ್ ಜಾರಕಿಹೊಳಿ ಅವರು ಬೆಳಗಾವಿ ಕ್ಷೇತ್ರದ ಮೇಲೆ ಹಿಡಿತವನ್ನ ಇರಲೇಬೇಕು ಅನ್ನುವಂತಹ ಕಾರಣಕ್ಕೆ ಸಂತೋಷ್ ಲಾಡ್ ಧಾರವಾಡ ಕ್ಷೇತ್ರವನ್ನ ನೀಡುವಂತಹ ಸಾಧ್ಯತೆ ಇದೆ ಅಂತ ಕೇಳಿ ಬಂದಿದೆ. ಇನ್ನ ಲಕ್ಷ್ಮಣ ಸವದಿ ಇವರಿಗೆ ಉತ್ತರ ಕನ್ನಡ ಜಿಲ್ಲೆಯನ್ನ ನೀಡಬಹುದು, ಸಚಿವರಾಗಬಹುದು, ಜಿಲ್ಲಾ ಉಸ್ತುವಾರಿ ಸಚಿವರು. ಪ್ರಿಯಾಂಕ್ ಖರ್ಗೆ ಕಲಬುರಗಿ ಜಿಲ್ಲಾ ಉಸ್ತುವಾರಿ ಸಚಿವರನ್ನಾಗಿ ಮಾಡಬಹುದು ಅಂತ ಕೇಳಿ ಬರ್ತಾ ಇದೆ. ಇನ್ನ ಅಜಯ್ ಸಿಂಗ್ ರಾಯಚೂರು ಜಿಲ್ಲೆಯ ಉಸ್ತುವಾರಿ ಸಚಿವರಾಗ್ತಾರೆ ಅನ್ನುವಂತಹ ಮಾತು ಕೇಳಿ ಬಂದಿದೆ. ಈಶ್ವರ್ ಖಂಡ್ರೆ ಬೀದರ್ ಜಿಲ್ಲೆ ಅಂತ ಹೇಳಲಾಗ್ತಾ ಇದೆ, ಸಚಿವರಾಗಬಹುದು, ಜಿಲ್ಲಾ ಉಸ್ತುವಾರಿ ಸಚಿವರು ಅಂತ. UT ಖಾದರ್ ಅವರು ದಕ್ಷಿಣ ಕನ್ನಡ ಉಡುಪಿ ಈ 2 ಕ್ಷೇತ್ರಗಳನ್ನ ಉಸ್ತುವಾರಿ ಆಗಬಹುದು ಅಂತ. PM ನರೇಂದ್ರ ಸ್ವಾಮಿ ಕೊಡಗು ಕ್ಷೇತ್ರವನ್ನ ನೀಡಬಹುದು ಇವರಿಗೆ ಅಂತ ಮಾತು ಕೇಳಿ ಬಂದಿದೆ. ಇನ್ನ ಯತೀಂದ್ರ ಸಿದ್ದರಾಮಯ್ಯ ಅವರು ಮೈಸೂರು ಕ್ಷೇತ್ರವನ್ನ ನೀಡಬಹುದು ಅಂತ ಮಾತು ಕೇಳಿ ಬಂದಿದೆ. ಇನ್ನ ಜೊತೆಗೆ ಚಲವರಾಯಸ್ವಾಮಿ ಮಂಡ್ಯ ಜಿಲ್ಲೆಯನ್ನ ನೀಡಬಹುದು, ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ಅಂತ. ಇದೀಗ ಪುಟ್ಟರಂಗ ಶೆಟ್ಟಿ ಚಾಮರಾಜನಗರ ಜಿಲ್ಲಾ ಉಸ್ತುವಾರಿ ಸಚಿವ ಸ್ಥಾನ ನೀಡಬಹುದು ಅಂತ. ಇನ್ನ B ನಾಗೇಂದ್ರ ಬಳ್ಳಾರಿ ಕ್ಷೇತ್ರವನ್ನ ನೀಡಬಹುದು, ಜಿಲ್ಲಾ ಉಸ್ತುವಾರಿ ಸಚಿವರಾಗಬಹುದು ಅಂತ. ಇದು ಸಂಭಾವ್ಯ ಪಟ್ಟಿಯಾಗಿದೆ. ಶರಣ್ ಪ್ರಕಾಶ್ ಪಾಟೀಲ್ ಯಾದಗಿರಿ ಕ್ಷೇತ್ರವನ್ನ ನೀಡಬಹುದು ಅಂತ. ಶಿವರಾಜ್ ತಂಗಡಗಿ ಕೊಪ್ಪಳ ಕ್ಷೇತ್ರದ ಒಂದು ಜಿಲ್ಲಾ ಉಸ್ತುವಾರಿ ಆಗಬಹುದು ಅಂತ ಮಾತು. ಡಾಕ್ಟರ್ G ಪರಮೇಶ್ವರ್ ಅವರು ತುಮಕೂರು ಜಿಲ್ಲೆಯನ್ನ ನೀಡಬಹುದು ಅನ್ನುವಂಥ ಮಾಹಿತಿ ಲಭ್ಯ ಆಗ್ತಾ ಇದೆ. ಇದೆಲ್ಲ ಸಂಭಾವ್ಯ ಪಟ್ಟಿಯಾಗಿರುವಂಥದ್ದು.